ನಗರ ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ 76 ವರ್ಷ ವಯಸ್ಸು ವಿಧಿವಶರಾಗಿದ್ದಾರೆ. ಸಂಜೆ ಅಂತಿಮ ದರ್ಶನ ಪಡೆಯುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ತೆರಳಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಂಜೆ ಅಂತಿಮ ದರ್ಶನವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪಡೆಯಲಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಈಗಾಗಲೇ ಗಣ್ಯಾತಿ ಗಣ್ಯರ ದಂಡೆ, ಹಳೆ ಮೈಸೂರು ಭಾಗದ ಗಣ್ಯಾತಿ ಗಣ್ಯರ ದಂಡೆ ವಿ ಶ್ರೀನಿವಾಸ್ ಪ್ರಸಾದ್ ಅವರ ನಿವಾಸಕ್ಕೆ ಬರ್ತಾ ಇದೆ. ಗೌರವವನ್ನು ತಮ್ಮದೇ ರೀತಿಯಲ್ಲಿ ಅರ್ಪಿಸ್ತಾ ಇದ್ದಾರೆ. ಅಂತಿಮ ನಮನದಲ್ಲಿ ಕೊನೆಯ ಸಲ ನೋಡಿ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಈಗ ಸಂಜೆ ಸಿಎಂ ಸಿದ್ದರಾಮಯ್ಯ ಅವರ ಆಗಮನ ಕೂಡ ಆಗುತ್ತೆ. ಅವರು ಈಗಾಗಲೇ ಟ್ವಿಟರ್ನಲ್ಲಿ ಸಂತಾಪವನ್ನು ಸೂಚಿಸಿದ್ರು. ಜೊತೆಗೆ ದಿಗ್ಭ್ರಮೆಯನ್ನ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಸಾವಿಗೆ ಸಂಬಂಧಪಟ್ಟಂತೆ ವ್ಯಕ್ತಪಡಿಸಿದ್ರು. ಜಸ್ಟ್ ಒಂದು 10 ದಿನಗಳ ಹಿಂದಿನ ಮಾತಷ್ಟೇ ಇಬ್ರು ಮುಖಾಮುಖಿಯಾಗಿದ್ರು. ಹಲವಾರು ವರ್ಷಗಳ ಮುನಿಸನ್ನ ಮರೆತಿದ್ರು ಮತ್ತು ಹಳೆ ಮೈಸೂರು ಭಾಗದಲ್ಲಿ ಹೊಸ ರಾಜಕೀಯ ಚದುರಂಗದಾಟ ಶುರುವಾಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಅವರ ಇಬ್ಬರು ಅಭಿಮಾನಿಗಳ ವರ್ಗ ಇತ್ತು. ಹಳೆ ಮೈಸೂರು ಭಾಗ ಕಂಡಂತಹ ಅತ್ಯಂತ ಸ್ಟ್ರಾಂಗ್ ದಲಿತ ಫೇಸ್ ಆಗಿ ವಿ ಶ್ರೀನಿವಾಸ್ ಪ್ರಸಾದ್ ಇದ್ರು. ಹಳೆಯ ರಾಜಕಾರಣದ ದಾರಿಯನ್ನು ಕೊಟ್ಟವರು ಅಂದರೆ ಪ್ರಸಾದ್ ಅವರು ತಪ್ಪಾಗಲ್ಲ. ನನ್ನ ಅವರ ಒಡನಾಟ ಸುಮಾರು 40 ವರ್ಷ. ಯಾಕಂದರೆ ನಾನು ಜಿಲ್ಲಾ ಪಂಚಾಯಿತಿ ಬಂದಂಥ ಕಾಲದಲ್ಲಿ ಮಂಡಲ ಪಂಚಾಯಿತಿ ಉಪಾಧ್ಯಕ್ಷರಾಗಲು ಅವರು ನನಗೆ ಉಪಾಧ್ಯಕ್ಷ ಮಾಡೋ ಸಹಕಾರ ನೀಡಿದರು. ಆವಾಗ ಅವರು ಲೋಕಸಭಾ ಸದಸ್ಯರಾಗಿದ್ದರು. ಅವರ ಲೋಕಸಭಾ ಸದಸ್ಯರಾಗುವಾಗಲೂ ನಾನು ಅವ್ರ ಜೊತೆ ಓಡಾಡಿ ಅವರನ್ನು ಗೆಲುವಲ್ಲಿ ನಾನು ಭಾಗವಹಿಸಿದ್ದೆ. ತದನಂತರ ಜಿಲ್ಲಾ ಪಂಚಾಯತಿಗೆ ನನಗೆ ಟಿಕೆಟ್ ಕೊಟ್ಟು ಆವಾಗ ಸಾಮಾನ್ಯ ಕ್ಷೇತ್ರ, ಆವಾಗ ಏನು ಯಳಂದೂರು ಟೌನು ಸೇರಿತ್ತು. ಆಗ ನನ್ನನ್ನು ಗೆಲ್ಲಿಸಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಮಾಡಿದಲ್ಲಿಂದ ನಾವು ಯಾವತ್ತೂ ನಮ್ಮ ಗ್ರಾಮಕ್ಕೆಲ್ಲ ಬರೋರು. ನಾನು, ನಮ್ಮ ತಂದೆ, ನಮ್ಮ ಭಾವ ಆರು ಶೆಟ್ಟರು, ಇನ್ನೊಬ್ಬ ಚಿಕ್ಕರಂಗ ಶೆಟ್ಟರು. ಅವ್ರಿಗೆ ಅವರಿಬ್ಬರು ಒಂಥರ ಬಲಗೈ ಇದ್ದಾಗ ಅಷ್ಟು ಒಡನಾಟ ಅಂತಂದ್ರೆ ಅಷ್ಟು ಬಾಂಧವ್ಯ. ಅಲ್ಲಿ 11:11 ಅಷ್ಟೊತ್ತಿಗೆ ನಮ್ಮ ಅಶೋಕ್ಪುರಂನ ಎನ್ ಟಿ ಎಮ್ ಸ್ಕೂಲಲ್ಲಿ ಅವ್ರಿಗೆ ಪಬ್ಲಿಕ್ಗೆ ಒಂದು ಜನರಲ್ ಪಬ್ಲಿಕ್ಗೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ ನಾವು. ತದನಂತರ ಅವರ ಒಂದು ಟ್ರಸ್ಟ್ ಇರೋದು ಅಂತಕ್ಕಂಥದ್ದು ಈ ನಮ್ಮ ಸಿಲ್ಕ್ ಬೋರ್ಡ್ ಫ್ಯಾಕ್ಟ್ರಿ ಎದುರುಗಡೆ ಇರ್ತಕ್ಕಂಥ ಜಾಗ, ಸಿಲ್ಕ್ ಫ್ಯಾಕ್ಟ್ರಿ ಎದುರುಗಡೆ ಇರ್ತಕ್ಕಂಥ ಜಾಗದಲ್ಲಿ ಅವ್ರದ್ದೇ ಆದಂಥ ಒಂದು ಟ್ರಸ್ಟ್ ಇದೆ. ಸೊ ಅಲ್ಲೇ ಒಂದು ಅಂತ್ಯಕ್ರಿಯೆಯನ್ನು ಮಾಡಿ ಅಲ್ಲಿ ಒಂದು ಸ್ಮಾರಕ ಮಾಡಬೇಕು ಅಂತಕ್ಕಂಥ ಒಂದು ನಿರ್ಧಾರನೂ ಕೂಡ ಎಲ್ಲ ಕುಟುಂಬದ ಸದಸ್ಯರೆಲ್ಲ ಕೂತಿ ಚರ್ಚೆ ಎಲ್ಲ ಮಾಡಿ ಒಂದು ತೀರ್ಮಾನಕ್ಕೆ ಬಂದಿದ್ದೀರಿ. ಸೊ ಹಾಗಾಗಿ ಇವತ್ತು ಪ್ರಸಾದ್ ಸಾಹೇಬ್ರವರ ದೊಡ್ಡ ಮಗಳಾದಂಥ ಪ್ರತಿಮಾ ಪ್ರಸಾದ್ ಕೂಡ ನಮ್ಮ ಜೊತೆ ಇದ್ದಾರೆ. ಇಲ್ಲಿ ಎಲ್ಲ ಅವರು ಯಾವ ಥರ ಒಂದು ಸಲಹೆ ಕೊಟ್ಟು ಮನೆಯವರೆಲ್ಲ ಕೂತ್ಕೊಂಡು ಇದೆಲ್ಲ ಚರ್ಚೆ ಮಾಡಿ ನಿನ್ನೆ ರಾತ್ರಿ ಎಲ್ಲ ಒಂದು ತೀರ್ಮಾನಕ್ಕೆ ಬಂದು, ಯಾಕಂದರೆ ಪಬ್ಲಿಕ್ಕು ಇನ್ಕನ್ವೀನಿಯನ್ಸ್ ಆಗಬಾರ್ದು. ಆಮೇಲೆ ನಿನ್ನೆ ರಾತ್ರಿ 1:30ಗೆ ಅವ್ರ ನಿಧನ ಆಗಿರೋದ್ರಿಂದ ಸೊ ಇವತ್ತು ನಮ್ಮ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಅಳಿಯ ಹರ್ಷವರ್ಧನ್ ಅವರು ಮಾಹಿತಿ ಕೊಡ್ತಾ ಇದ್ರು. ಅಂತ್ಯಕ್ರಿಯೆ ಜೊತೆಗೆ ಸಾರ್ವಜನಿಕ ದರ್ಶನಕ್ಕೆ ಎಲ್ಲಿ ಅವಕಾಶವನ್ನು ಮಾಡಿಕೊಡ್ಲಾಗತ್ತೆ ಅಂತ. 11:30ಯ ನಂತರ ಸಾರ್ವಜನಿಕ ದರ್ಶನಕ್ಕೆ ಸ್ಕೂಲೊಂದರಲ್ಲಿ ಪಾರ್ಥಿವ ಶರೀರವನ್ನು ಇಡೋದ್ರ ಮೂಲಕ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡೋದಕ್ಕೆ ಕುಟುಂಬ ತೀರ್ಮಾನಿಸಿದೆ ಅನ್ನೋದನ್ನ ಹೇಳ್ತಾ ಇದ್ರು. ಹಾಗೆ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಟ್ರಸ್ಟ್ ಕೂಡ ಇದ್ದಿದ್ದರಿಂದ ಅದೇ ಜಾಗದಲ್ಲಿ ಅವರ ಅಂತ್ಯಕ್ರಿಯೆಯನ್ನು ನಡೆಸಿ ಪ್ರಮುಖವಾಗಿ ಸ್ಮಾರಕವನ್ನು ನಿರ್ಮಾಣ ಮಾಡೋದ್ರ ಬಗ್ಗೆ ಕೂಡ ತಿಳಿಸ್ತಾ ಇದ್ರು.